ವೆಲ್ಕಮ್ ಆಲ್. ಇವತ್ತು ನಮ್ಮ 108 ಡೇಸ್ ಚಾಲೆಂಜ್ನ 2ನೇ ದಿನ. ಇವತ್ತು ನಾವು ಮಾರ್ಕೆಟ್ಸ್ ಅಂದರೆ ಏನು, ಮಾರ್ಕೆಟ್ಸ್ ಯಾಕಿದೆ ಆ್ಯಂಡ್ ಟ್ರೇಡಿಂಗ್ ಅಂದರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್, ಮಾರ್ಕೆಟ್ ಅಂದರೆ ಏನು? ಯಾವುದೇ ಥರ ಸ್ಟಾಕ್ಸ್ ಆಗಲಿ, ಕಮಾಡಿಟೀಸ್ ಆಗಲಿ, ಫೋರೆಕ್ಸ್ ಆಗಲಿ ಅಥವಾ ಕ್ರಿಪ್ಟೋ ಕಾಯಿನ್ಸ್ ಆಗಲಿ, ಇದನ್ನೆಲ್ಲ ಆಸೆಟ್ಸ್ ಅಂತ ಕರಿತೀವಿ. ಸೊ ಈ ಆಸೆಟ್ಸ್ನ ಬೈ ಅಥವಾ ಸೆಲ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಸೊ ಆ ಪ್ಲಾಟ್ಫಾರ್ಮ್ನೇ ನಾವು ಮಾರ್ಕೆಟ್ ಅಂತ ಸಿಂಪಲ್ ಆಗಿ ಕರೆಯೋದು. ಇಷ್ಟೇ. ಸೊ ಈ ಮಾರ್ಕೆಟ್ಸ್ ಏನಕ್ಕಿದೆ? ಮಾರ್ಕೆಟ್ಸ್ ಇರೋದ್ರಿಂದಾನೇ ನಮ್ಮಂಥ ರಿಟೇಲರ್ಸ್ ಆಗಲಿ ಅಥವಾ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಒಂದು ಆಸೆಟ್ದು ಫ್ಯೂಚರ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ಕಂಡುಹಿಡಿಬೋದು. ಇನ್ನೊಂದು, ಕಂಪ್ನಿಗಳು ಎಕ್ಸ್ಪ್ಯಾನ್ಷನ್ಗೋಸ್ಕರ ಇನ್ವೆಸ್ಟ್ಮೆಂಟ್ಸ್ನ ರೈಸ್ ಮಾಡೋಕ್ಕೆ ಮನಿ ಅರೇಂಜ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಈಗ ಆ ಕಷ್ಟ ಇರಲ್ಲ. ಆ್ಯಂಡ್ ಮಾರ್ಕೆಟ್ಸ್ ಇರೋದಕ್ಕೆ ನಮಗೆಲ್ಲ ಆಸೆಟ್ಸ್ದು ಟ್ರೂ ವ್ಯಾಲ್ಯೂ ಗೊತ್ತಾಗುತ್ತೆ. ಸುಮ್ಮನೆ ಗೌರ್ಮೆಂಟ್ ಪ್ರೈಸ್ನ ಡಿಸೈಡ್ ಮಾಡೋದ್ ಬದಲು ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಒಟ್ಟಿಗೆ ಬಂದು ಡಿಸೈಡ್ ಮಾಡ್ತಾರೆ. ಸೊ ಇಟ್ ಈಸ್ ದ ಫೇರೆಸ್ಟ್ ವ್ಯಾಲ್ಯೂ ಆಫ್ ಅನ್ ಆಸೆಟ್. ಆ್ಯಂಡ್ ಈ ಮಾರ್ಕೆಟಲ್ಲೇ ನಾವು ಟ್ರೇಡಿಂಗ್ ಮಾಡ್ತೀವಿ. ಸೊ ಟ್ರೇಡಿಂಗ್ ಅಂದರೆ ಏನು? ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ, ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರೈಸಲ್ಲಿ ಬೈ ಮಾಡಿ ಪ್ರಾಫಿಟ್ ಆದಮೇಲೆ ಇನ್ನೊಂದು ಪ್ರೈಸಲ್ಲಿ ಸೆಲ್ ಮಾಡೋದು. ಇಷ್ಟೇ. ಏನೋ ದೊಡ್ಡ ವಿಷಯ ಅನ್ಕೋಬೇಡಿ, ಇಷ್ಟೇ ಸಿಂಪಲ್. ಹಂಗಂತ ಈಸಿ ಅಲ್ಲ, ಬಟ್ ಕಾನ್ಸೆಪ್ಟ್ ಇಷ್ಟೇ ಇರೋದು. ಸೊ ಈಗ ಈ ಪ್ರಾಫಿಟ್ಸ್ನ ಹೆಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಬುಕ್ಕು ಪೆನ್ನು ಇಟ್ಕೊಂಡು ರೆಡಿಯಾಗಿ. ಮತ್ತೆ ನಾಳೆ ಸಿಗೋಣ. ಹ್ಯಾಪಿ ಡೇ ಟು. ಥ್ಯಾಂಕ್ ಯು ಆಲ್.